ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆ ರಾಜ್ಯಾದ್ಯಂತ ಸಕಾರಾತ್ಮಕ ಬದಲಾವಣೆಗೆ ನಾಂದಿ ಹಾಡುತ್ತಿದೆ. ಕೋಲಾರ, ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿ ಈ ಯೋಜನೆಯ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಬಸ್ ಟಿಕೆಟ್ಗಾಗಿ ಹಣ ಕೂಡಿ ಹಾಕಬೇಕು ಎನ್ನುವ ಕಳವಳ ಈಗ ಇಲ್ಲ. ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಂದ ಹಿಡಿದು ಮಾರುಕಟ್ಟೆ, ದೇವಸ್ಥಾನಕ್ಕೆ ಹೋಗುವ ತಾಯಂದಿರು ಎಲ್ಲರೂ ಸ್ವತಂತ್ರವಾಗಿ ಆತ್ಮವಿಶ್ವಾಸದಿಂದ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಸುತ್ತಿದ್ದಾರೆ. 2023 ಜೂನ್ 11ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗೆ ಚಾಲನೆ ನೀಡಿತ್ತು. ಎಲ್ಲಾ ಸರ್ಕಾರಿ ಬಸ್ ನಿಗಮಗಳ ನಿಯಮಿತ ಸೇವೆಗಳಲ್ಲಿ ರಾಜ್ಯದ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಉಚಿತವಾಗಿ ಪ್ರಯಾಣಿಸಬಹುದಾದ ಈ ಯೋಜನೆಯಲ್ಲಿ ಈವರೆಗೆ 500 ಕೋಟಿ ಮೊತ್ತದ ಟಿಕೆಟ್ ವಿತರಿಸಲಾಗಿದೆ. ಈ ಮೂಲಕ ಸಾವಿರಾರು ಕುಟುಂಬಗಳಿಗೆ ಆರ್ಥಿಕವಾಗಿ ನೆರವಾಗುತ್ತಿರುವುದು ಮಾತ್ರವಲ್ಲ, ಸಮಾಜದಲ್ಲಿ ಮಹಿಳೆಯರ ಚಲನೆಗೆ ಹೊಸ ಅರ್ಥ ನೀಡುತ್ತಿದೆ. ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಮಾಡಿ 2 ವರ್ಷ ಆಯಿತು. ಆದರೆ 500 ಕೋಟಿ ಚಿಲ್ಲರೆ ಟಿಕೆಟ್ ಮಾರಾಟ ಫ್ರೀ ಆಗಿದೆ. ಸೊ ಹಂಗಾಗಿ ನಿಮ್ಗೆ ಅದರಿಂದ ಇನ್ನೂ ಅನುಕೂಲ ಆಗಿದೆ. ಭಾಳ ಅನುಕೂಲ ಆಗಿದೆ ರೀ ಮೇಡಮ್. ಫ್ರೀ ಬಸ್ ₹1 ಇಲ್ಲಾರ್ದನು ಮತ್ತು ಹೋಗ್ಬೋದು ನಾವು. ಭಾಳ ಅಂದರೆ ತುಂಬ ಅನುಕೂಲ ಆಗಿದೆ ರೀ. ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲಿ, ಕಾಲೇಜ್ ಕಟ್ಟೋಕ್ಕಾಗಲಿ ರೀ ಮೇಡಮ್. ಅದು ರೊಕ್ಕ ಉಳಿಸ್ಕೊಂಡು ನಾವು ಏನು ಕಡಿಮೆ ದುಡುಕಿಲಿಂತ ಆದ ನಾವು ಮಕ್ಕಳು ಅವ್ರು ಅಂದರೆ ದುಡಿಯೋಂಗಿಲ್ಲ. ನಾವು ಒಬ್ಬಾಕಿ ದುಡಿತೀನಿ, ಅದು ಹೋಗಿ ರೊಕ್ಕ ಉಳಿಸೋದು, ₹2,000 ಬಂದಿದ್ದೆಲ್ಲ ಉಪಯೋಗ ಮಾಡಿಸ್ಕೊಳ್ಳೋದು. ತುಂಬ ಧನ್ಯವಾದಗಳು ಸಿದ್ದರಾಮಯ್ಯ ಅವರಿಗೆ, ಎಲ್ಲ ಹೆಣ್ಮಕ್ಳಿಗೆ ರೀ. ಆಲ್ಮೋಸ್ಟ್ ಯಾಕಂದರೆ ಮಾತಾಡೋಕೆ ಭಯ ಪಡಿತಾರೆ ನಮ್ಮ ಹೆಣ್ಮಕ್ಳು. ಅವ್ರಿಗೆ ಮಾತ್ರ ನೀವು ಅನುಕೂಲ ಮಾಡಿ ಕೊಟ್ಟ ಸಲಾಗಿ ಎಲ್ಲರಿಗೆ ಧೈರ್ಯ ಆಗ್ಯದ್ರಿ. ನಾವು ಹೋಗ್ಬೇಕಪ್ಪ, ಹಿಂಗೆ ಬದುಕಬೇಕು, ಏನನ್ನ ತರಬೇಕು, ನಾವು ಮಾಲ್ ತಂದು ಮಾರಬೇಕು, ಅದೆಲ್ಲ ಭಾಳ ಆಗ್ಯದ್ರಿ. ಭಾಳ ಜನ ನಮಗೂ ಮಾತಾಡ್ತಿರ್ತಾರೆ, ಏನಮ್ಮ ಫ್ರೀ ಬಸ್ ಆಗಿಸಲಾಗ ಹೋಗಿ ಅದ್ರಾಗೆ ರೊಕ್ಕ ಉಳಿಯಕತ್ತಾವ, ನಮ್ಗೆ ಹೋಗಿ ಮಾರಾಟಕ್ಕೆ ನಾವು ಏನನ್ನ ಸಾಮಾನು ತಂದು ಮನೆಯಾಗೆ ಇಟ್ಟು ನಾವು ಮಾರಾಟ ಮಾಡ್ಕೊಂಡು ಬದುಕಬೇಕು ಅನ್ನೋದು, ಉಪ್ಪು ಜೀವನಕ್ಕೆ ನಾವು ಒಂದು ಆಸರ ಆಗ್ಯದ ಅನ್ನೋದು ಇದಕ್ಕೆ ಬಂದುಬಿಟ್ಟದ್ರಿ ಮೇಡಮ್. ಭಾಳ ಜನ ಹೆಣ್ಮಕ್ಳು ಭಾಳ ಬಡವರು ನಮ್ಮ ಕರ್ನಾಟಕ, ನಮ್ಮ ಭಾಗದಾಗ ಅಂತಂದರೆ ಯಾದಗಿರಿ ಜಿಲ್ಲಾಗ ಅಂತಂದರೆ ಸುರ್ಪುರ ತಾಲೂಕು ಆಗಲಿ, ಯಾದಗಿರಿ ಜಿಲ್ಲಾ ಆಗಲಿ, ಶಾಪುರ ತಾಲೂಕಿನಾಗ ಭಾಳ ಜಾಸ್ತಿ ಹೆಣ್ಮಕ್ಳೇ ದುಡಿಯೋರು ಇದ್ದೀವಿ ನಾವು. ಹೆಣ್ಮಕ್ಳು ದುಡಿಯೋರು ಇದ್ದ ಸಲಾಗ ನಮ್ಗೆ ಬಸ್ಸಿಗೆ ರೊಕ್ಕ ಹಾಕಿ ಹೋಗೋಕೆ ಭಾಳ ತ್ರಾಸ ಆಗ್ತಿತ್ತು ರೀ ಮೇಡಮ್ ಅವ್ರೆ. ಈಗೇನಿಲ್ಲ, ಅನುಕೂಲ ದೇವ್ರ ಪುಣ್ಯಲಿಂತ, ಸಿದ್ದರಾಮಯ್ಯ ಆಶೀರ್ವಾದಲಿಂತ ನಮ್ಗೆ ಕಡಿಮೆ ಪಗಾರ ಇದ್ದವರು, ಕಡಿಮೆ ದುಡುಕಿ ಇದ್ದವರಿಗೆ ಇದೊಂದು ಬಸ್ ಫ್ರೀ ಮಾಡಿ ತುಂಬ ಧನ್ಯವಾದಗಳು ಸಿದ್ದರಾಮಯ್ಯ ಅವರಿಗೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಫ್ರೀ ಬಸ್ ಆಗಿದ್ದು ನಿಮ್ಗೆ ಎಷ್ಟು ಅನುಕೂಲ ಆಗಿದೆ? ತುಂಬ ಅನುಕೂಲ ಆಗಿದೆ ಮೇಡಮ್ ನಮಗೆ. ಯಾಕಂದರೆ ಹಳ್ಳಿಗಳಿಂದ ಬಂದು ನಾವು ಸಿಟಿಲೆಲ್ಲ ಕೆಲಸ ಮಾಡಬೇಕಲ್ಲ, ಪ್ರತಿನಿತ್ಯ ಬರಬೇಕಾದ್ರೆ ದುಡ್ಡು ಕೊಟ್ಟು ಬರಬೇಕು. ಹಾಗಾಗಿ ನಮಗೆ ಈ ಫ್ರೀ ಬಸ್ ಆಗಿರೋದ್ರಿಂದ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಈಗ ಸುಮಾರು ಎಷ್ಟು, ಈಗ 2 ವರ್ಷ ಆಯಿತು, 500 ಟಿಕೆಟ್ ಫ್ರೀಯಾಗಿ ವಿತರಣೆ ಆಗಿದೆ. ಸೊ ಈಗ ನಿಮ್ಗೆ ಎಷ್ಟು ಅಮೌಂಟ್ ಹೋಗಿದೆ, ಅದರಿಂದ ಏನು ಮಾಡಿದ್ದೀರಿ ಮೇಡಮ್? ನಮಗೆ ಒಂದು 60% ಅಮೌಂಟ್ ಉಳಿತಾಯ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಷನಿಗೆ ಹಾಕಿದ್ದೀವಿ, ಮತ್ತು ಮನೆ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫ್ರೀ ಬಸ್ ಆಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಮುಂದುವರಿಸ್ಬೇಕು ರೀ ಮೇಡಮ್. ಅದ್ರ ಜೊತೆಗೆ ಒಂದು ಸಲಹೆ ಕೊಡ್ತಿದ್ದೀನಿ ರೀ. ಸರ್ಕಾರಿ ಬಸ್ಗಳಲ್ಲಿ ನಾವೆಲ್ಲ ಅಡ್ಡಾಡ್ತಿದ್ದೀವಿ ಅಂತಂದರೆ ಅಲ್ಲಿರುವಂಥ ನೌಕರರಿಗೆ ಸ್ವಲ್ಪ ನಮಗೂ ಕೂಡ ಹೆಣ್ಮಕ್ಳು ಅಂದರೆ ಒಂದು ವ್ಯಾಲ್ಯೂ ಕೊಡಬೇಕು. ನಾವೇನು ಪ್ರತಿನಿತ್ಯ ಹಾಗೆ ಅಡ್ಡಾಡ್ತಿರಲ್ಲ, ಡ್ಯೂಟಿಗೆ ಅಂತ ಬರ್ತಾ ಇರ್ತೀವಿ. ಅವರು ಏನೋ ಒಂಥರ ಮರ್ಯಾದೆ ಇಲ್ಲ ಅನ್ನೋ ಥರ ನಮ್ಮನ್ನು ಟ್ರೀಟ್ ಮಾಡ್ತಿರ್ತಾರೆ. ಅದು ಒಂದು ಸಜೆಷನ್ ನಮ್ಮ ಕಡೆಯಿಂದ ಅವರಿಗೆ. ಎಲ್ಲರನ್ನೂ ತಮ್ಮನೇ ಹೆಣ್ಮಕ್ಳು ಅಂತ ಟ್ರೀಟ್ ಮಾಡಿಕೊಂಡು, ಹಳ್ಳಿಗಳಿಂದ ಬರುವಂಥವ್ರಿಗೆ ಕೆಲವೊಂದು ನಾನ್ ಸ್ಟಾಪ್ ಬಸ್ಗಳು ಇರ್ತವೆ, ಅದೆಲ್ಲ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಅವರನ್ನು ಕೂಡ ಹತ್ತಿಸ್ಕೊಂಬಂದರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಈಗ ರಾಜ್ಯ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಏನು ಹೇಳಕ್ಕೆ ಬಯಸ್ತೀರಾ ನೀವು ಸರ್ಕಾರಕ್ಕೆ? ಏನು ಇಲ್ಲ, ಅವರು ಒಳ್ಳೇದಾಗಲಿ ಅಂತ. ಈಗ ಯೋಜನೆಯಿಂದ ನಿಮ್ಗೆ ಒಳ್ಳೇದಾಗಿದೆಯಾ? ಸ್ವಲ್ಪ ಮಟ್ಟಿಗಾದರೂ ಏನಾದರೂ ಇದಾಗಿದೆಯಾ? ನನಗೆ ಬಸ್ಸಲ್ಲಿ ಹೋಗೋದಕ್ಕೆ ಫ್ರೀ ಸೀಟ್ ಸಿಗಿದೆ. ಅದರಿಂದ ಸಿದ್ದರಾಮಯ್ಯವ್ರಿಗೆ ಧನ್ಯವಾದಗಳನ್ನು ಬಯಸ್ತಿದ್ದೀನಿ. ಈಗ ಇದರಿಂದ ನಿಮಗೆ ಕಾಸು ಉಳಿತಾಯ ಆಗುತ್ತಾ? ಆಗುತ್ತೆ. ಆ ಕಾಸು ಬೇರೆ ಏನಕ್ಕೆ ಉಪಯೋಗ ಮಾಡ್ತಾರೆ? ಏನಕ್ಕಾದ್ರೂ ಮಕ್ಕಳಿಗೆ ಒಂದು ತಿಂಡಿನೋ ಏನಾದರೂ ಒಂದು ಕೊಡಿಸ್ಬೋದು, ಮತ್ತು ಮನೇಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ಯೋಜನೆ ಮಾಡಿದ್ರಿಂದ ಮಹಿಳೆಯರಿಗೆ ಅನುಕೂಲ ಆಗಿದೆಯಾ? ಅನುಕೂಲ ಇದೆ. ಕಾಸು ಎಲ್ಲ ಉಳಿತಾಯ ಆಗಿದೆಯಾ? ಏನಕ್ಕೆ ಉಪಯೋಗ ಮಾಡ್ತೀರಾ ಕಾಸು? ಸೇವ್ ಮಾಡಿ ಫೀಸ್ ಕಟ್ಟಿ ಹಾಸ್ಪಿಟ್ಲಿಗೆ ಮಕ್ಕಳಿಗೆ ಯಾರಾದರೂ ಹುಷಾರಿಲ್ಲ ಅಂದರೆ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ. ನಮಗೆ ಹುಷಾರಿಲ್ಲ ಅಂದರೆ ಅದು ಅಮೌಂಟ್ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗುತ್ತೆ. ಈಗ ಸರ್ಕಾರಕ್ಕೆ ಯೋಜನೆ ಮಾಡಿರೋದು, ಸರ್ಕಾರಕ್ಕೆ ಈ ಥರ ಇನ್ನೂ ಜಾಸ್ತಿ ಫೆಸಿಲಿಟೀಸ್ ಎಲ್ಲ ಬಂದರೆ ಇನ್ನೂ ವುಮೆನ್ಸ್ಗೆ ಚೆನ್ನಾಗಿರುತ್ತೆ, ಏನದು ಯೂಸ್ಫುಲ್ಲಾಗಿ ಇರುತ್ತೆ. ಅದೇ ನಿಮ್ಮ ಹೆಸರು ಮೇಡಮ್? ಲೀನಾ ಅಂತ. ಏನೇನು ಉಪಯೋಗ ಆಗಿದೆ? ಆಗಿದೆ ಸರ್. ಬಸ್ ಫೆಸಿಲಿಟಿ
ನಮ್ಮಂಥ ಜೀವನ ಮಾಡೋದಕ್ಕೆ ನಾವೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿದ್ರೆ ಯೂಸ್ ಇದೆ, ಮಕ್ಕಳಿಗೆ ಫೀಸ್ ಕಟ್ತೀವಿ. ಈಗ ಉಳಿತಾಯ ನಿಮಗೆ ಡೈಲಿ ಉಳಿತಾಯ ಆಗುತ್ತೆ, ಉಳಿತಾಯ ಆಗುತ್ತೆ. ಆ ಉಳಿತಾಯದಿಂದ ಫೀಸ್ ಕಟ್ತೀವಿ. ಏನೋ ಮನೆಗೆ ಒಂಚೂರು ರೇಷನು ಅದು ಇದು ವೆಜಿಟೇಬಲ್ಸ್ ಎಲ್ಲ ತಗೋತೀವಿ. ಕೆಲವರು ಯೋಜನೆ ಬಗ್ಗೆ ಅಪಪ್ರಚಾರ ಮಾಡ್ತಾರಲ್ಲ, ಬೇಡ ಈ ಯೋಜನೆ ಅಂತ. ಕೆಲವರು ಅದು ಅವ್ರಿಗೆ ಕೇಳಬೇಕು, ನಮಗೆ ಗೊತ್ತಿಲ್ಲ. ಬಟ್ ನಮಗೆ ಯೂಟಿಲೈಸ್ ಇದೆ, ಯೂಸ್ ಇದೆಯಾ? ಸರ್ಕಾರಕ್ಕೆ ಏನು ಹೇಳ್ತೀರಾ ನೀವು ಯೋಜನೆ ಮಾಡಿರೋದು? ಥ್ಯಾಂಕ್ಸ್ ಅಂತ. ಯಾಕಂದರೆ ಇದುವರೆಗೂ ಸುಮಾರು 500 ಕೋಟಿ ಟಿಕೆಟ್ ಉಚಿತವಾಗಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಇನ್ನೂ ಮುಂದುವರಲಿ, ಏನೋ ಸ್ಟಾಪ್. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರೋದು ತುಂಬಾ ಎಲ್ಲರಿಗೂ ಉಪಯೋಗ ಆಗಿದೆ. ಹಾಗೆಯೇ ಫ್ರೀ ಬಸ್ ಆ್ಯಕ್ಚುಲಿ ಹೊರಗಡೆ ಹೋಗುವಂಥ ಮಹಿಳೆಯರಿರ್ಬೋದು ಅಥವಾ ಈಗ ವರ್ಕ್ ಮಾಡೋರಿಗೆ, ಡೈಲಿ ಓಡಾಡೋರು ಎಲ್ಲರಿಗೂ ಕೂಡ ತುಂಬಾ ಉಪಯೋಗ ಆಗಿದೆ. ನಾನು ಕೂಡ ಸುಮಾರು ಸತಿ ಓಡಾಡೋದು ತುಂಬ ಖುಷಿ ಅನಿಸಿದೆ. ಥ್ಯಾಂಕ್ ಯು ಕಾಂಗ್ರೆಸ್. ಒಂಥರ ಒಳ್ಳೆಯದಾಗಿದೆ. ದೂರ ಹೋಗೋರಿಗೆಲ್ಲ ಮನೆ ರಿಲೀಸ್ ಆಗಿ ಬಡವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಓಡಾಡೋಕ್ಕೆ. ಹಾಗೆ ತುಂಬ ರಶ್ಶಿಂದ ಜನಗಳಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬಿಟ್ಟರೆ ಏನು ಬಡವರು ಅಂತಿದ್ದಾರೆ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಕಾಲೇಜ್ ಮಕ್ಕಳಿಗೂ ತುಂಬ ಅನುಕೂಲ ಆಗಿದೆ. ದೂರ ಪ್ರಯಾಣ ಮಾಡೋರಿಗೆ ಅಂದರೆ ವರ್ಕೌಟ್ ಆಗಿದೆ. ಓಡಾಡೋಕ್ಕೆಲ್ಲ ಅನುಕೂಲ ಆಗಿದೆ. ದೂರ ಎಲ್ಲ ಹೋಗಿ ಬರ್ತಿದ್ದೀವಲ್ಲ, ಸೊ ಪದೇ ಪದೇ ಹೋಗಿ ಬರೋಕ್ಕೆಲ್ಲ ಅಂದರೆ ಒಂದು 85 ಕಿಲೋಮೀಟರ್ಗೆಲ್ಲ ಒಂದು 100 ರುಪೀಸ್ ಮೇಲಾಗುತ್ತೆ ಹೋಗಿ ಬರೋದಾಗಿದೆ. ಆ ಖರ್ಚೆಲ್ಲ ರೆಡ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ತುಂಬ ಹೆಲ್ಪ್ ಆಗಿದೆ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಗೆ, ದೂರದಿಂದ ಓಡಾಡೋರಿಗೆ, ದೂರದಲ್ಲಿದ್ದು ಇಲ್ಲಿ ಹಾಸ್ಟೆಲ್ಗೆಲ್ಲ ಇರೋರಿಗೆ ಹೋಗಿ ಬರೋಕ್ಕೆಲ್ಲ ಹೆಲ್ಪ್ ಆಗಿದೆ. ಅಂದರೆ ಮನೇನೂ ಉಳಿಸಿದ್ದಾರೆ ಒಂದು ಕಡೆ.